ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳ ಒಂದು ಪ್ರಶ್ನೆ ಏನಾಗ್ತಿದೆಪ್ಪ ಅಂತಂದ್ರೆ ಸೆಕೆಂಡ್ ರೌಂಡ್ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಪ್ರಕಟ ಆಗಿದ್ದಾವೆ. ಆದರೆ ಒಂದು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಫಸ್ಟ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ಆಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ ನಮ್ಮ ಹೆಸರೇ ಕೊಟ್ಟಿಲ್ಲ. ಎಲಿಜಿಬಲ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರಿದೆ, ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಮ್ಮ ಹೆಸರನ್ನೇ ಕೊಟ್ಟಿಲ್ಲ. ಸೊ ಈಗ ಏನ್ ಕಾರಣಕ್ಕೆ ಈ ತರ ಆಗ್ತಿದೆ? ಕಟ್ ಆಫ್ ಆಗಿರೋ ಸೆಕೆಂಡ್ ರೌಂಡ್ ಎಷ್ಟಕ್ಕೆ ನಿಂತಿದೆ? ಇವಾಗ ಸೈನ್ಸ್ ಫಸ್ಟ್ ರೌಂಡ್ ಅಲ್ಲೂ ಕೂಡ ಕಟ್ ಆಫ್ ಬಿಟ್ಟಿಲ್ಲ, ಸೆಕೆಂಡ್ ರೌಂಡ್ ಅಲ್ಲಿ ಆರ್ಟ್ಸ್ ಮತ್ತೆ ಸೈನ್ಸ್ ಇಬ್ಬರದು ಕಟ್ ಆಫ್ ಬಿಟ್ಟಿಲ್ಲ. ಸೊ ಈ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಒಂದು ಗೊಂದಲ ಏನಂದ್ರೆ ಕಟ್ ಆಫ್ ವೈಸ್ ಅಲ್ಲಿ ಬಿಡ್ತಾರೆ ಅಂತ ಹಾಗೆ ಅಂತಂದ್ರೆ ಸೊ ಯಾವಾಗ ಗೊತ್ತಾಗುತ್ತೆ ನಮಗೆ ಏನಾಗ್ತಿದೆ ಇಲ್ಲಿ? ಸೊ ನಮ್ಗೆ ಏನ್ ಕಾರಣಕ್ಕೆ ಹೆಸರು ಬಂದಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಗಳಿರುತ್ತೆ ನಿಮ್ದು. ನಂತರದಲ್ಲಿ ಸೆಕೆಂಡ್ ರೌಂಡ್ ಆಗಿ ಎಷ್ಟು ಕಟ್ ಆಫ್ ನಿಂತಿರಬಹುದು. ಸೊ ಈ ತರ ಒಂದು ಪ್ರಶ್ನೆಗಳಿರುತ್ತೆ ಅಭ್ಯರ್ಥಿಗಳಿಗೆ. ಹಾಗೆ ನಿಮ್ಮ ಒಂದು ಅಂದ್ರೆ ನೆಕ್ಸ್ಟ್ ರೌಂಡ್ಸ್ಗಳಲ್ಲಿ ಯಾರಿಗೆ ಅಭ್ಯರ್ಥಿಗಳಿಗೆ ಸೀಟ್ ಸಿಗ್ಬೋದಾಗಿರುತ್ತೆ, ಸೀಟ್ ಇರುತ್ತಾ? ಸೊ ಬೇರೆ ಬೇರೆ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ ನೀವು ಪಡ್ಕೋಬೋದಿರುತ್ತೆ. ಅದಕ್ಕೆ ಉಚಿತವಾಗಿ ಯೂಟ್ಯೂಬ್ನಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಸೊ ಅಭ್ಯರ್ಥಿಗಳಿಗೆ ಇನ್ನೂ ಹೆಚ್ಚುವರಿ ಮಾಹಿತಿಗಳು ಬೇಕು ಅಂದ್ರೆ ಅಲ್ಲಿ ಜಾಯ್ನ್ ಆಪ್ಷನ್ ಕೂಡ ಇರುತ್ತೆ. ಅಭ್ಯರ್ಥಿಗಳಿಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಅದರ ಜಾಯ್ನ್ ಆಗೋದ್ರ ಮುಖಾಂತರ ಹೆಚ್ಚುವರಿ ಮಾರ್ಗದರ್ಶನವನ್ನು ನಿಮ್ಗೆ ಅಪ್ಡೇಟ್ಸ್ ವಿಡಿಯೋಸ್ ಮುಖಾಂತರ ಅಲ್ಲಿ ಪಡ್ಕೋಬೋದಾಗಿರುತ್ತೆ. ನಾವು ಲೈವ್ ಸ್ಟ್ರೀಮ್ಸ್ಗೆ ಬಂದಂಥ ಸಂದರ್ಭದಲ್ಲಿ ಕೂಡ ನಿಮ್ಗೆ ಅದು ಸಹಾಯ ಆಗುತ್ತೆ. ಉಪಯುಕ್ತ ವಿಡಿಯೋಸ್ಗಳು ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ ಅಂತ ಹೇಳ್ತಾ, ಹಾಗೆ ಇನ್ನೂ ಹೆಚ್ಚುವರಿ ಪ್ರಶ್ನೆ ಇದೆ, ಡೌಟ್ಸ್ ಇದೆ, ನಮಗೆ ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಯಾರು ಹೇಳುವಂತವರಿಲ್ಲ, ಗೈಡ್ ಮಾಡುವಂತವರಿಲ್ಲ ಅಂದ್ರೆ ವೈಯಕ್ತಿಕವಾಗಿ ನಾವೇ ಕೂಡ ನಿಮಗೆ ಗೈಡ್ ಮಾಡ್ತೀವಿ ಅಂತ ಹೇಳ್ಬೋದಾಗಿರುತ್ತೆ. ಕನ್ನಡದ ಜೊತೆ ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಅದಕ್ಕೆ ನಿಮಗೆ ಸಬ್ಸ್ಕ್ರಿಪ್ಷನ್ ಅಗತ್ಯ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರೈಬ್ ಆದಂತ ಅಭ್ಯರ್ಥಿಗಳಿಗೆ ಅದಕ್ಕೆ ಪೇ ಕೂಡ ಆಪ್ಷನ್ ಇರುತ್ತೆ, ಪೇ ಮಾಡಬೇಕಿರುತ್ತೆ ಅಭ್ಯರ್ಥಿಗಳಲ್ಲಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ತಗೊಂಡಂತ ಅಭ್ಯರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಅಭ್ಯರ್ಥಿಗಳು ನೂರಾರು ಮೆಸೇಜ್ ನಮಗೆ ಐಡಿಗಳಲ್ಲಿ ಸಾಕಷ್ಟು ಐಡಿಗಳಿಂದ ಮೆಸೇಜ್ಗಳು ಬರ್ತಾ ಇರುತ್ತೆ. ಎಲ್ಲ ಐಡಿಗಳು ನಮಗೆ ತಲುಪುತ್ತೆ ಅಂತ ಹೇಳಕ್ಕಲ್ಲ, ಮತ್ತೆ ಎಲ್ಲ ಐಡಿಗೆ ಕೂಡ ನಾವು ರಿಪ್ಲೈ ಕೊಡಲಿಕ್ಕೆ ಸಾಧ್ಯ ಕೂಡ ಆಗದೇನೆ ಹೋಗಬಹುದಾಗುತ್ತೆ. ಅದು ನೀವು ಅರ್ಥ ಮಾಡ್ಕೋತೀರಾ ಅನ್ಕೊಂಡಿದೀವಿ. ಮತ್ತೆ ಇನ್ನೊಂದೇನಂದ್ರೆ ನಿಮಗೆ ಅದು ಸಹಾಯ ಕೂಡ ಆಗುತ್ತೆ. ಉಪಯುಕ್ತ ಮಾಹಿತಿನ, ಮಾರ್ಗದರ್ಶನವನ್ನ, ಸಲಹೆಗಳನ್ನ, ಸೂಕ್ತ ಸಲಹೆ ಮಾರ್ಗದರ್ಶನವನ್ನ ಯಾವ ತರ ಮಾಡಬಹುದು, ಏನಂತ ಪ್ರತಿಯೊಂದು ಮಾಹಿತಿ ನೀವು ಪಡ್ಕೋಬೋದಾಗಿರುತ್ತೆ. ಅದು ನಿಮಗೆ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ ಅಭ್ಯರ್ಥಿಗಳು ಅಂತ ಹೇಳ್ತಾ, ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಯಾರಿಗೆ ತುಂಬಾ ನೀಡ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಅದನ್ನ ಪಡ್ಕೋಬೋದಿಲ್ಲ, ವಿಡಿಯೋಸ್ ಮುಖಾಂತರ ನೀವು ಮಾಹಿತಿನ ಪಡ್ಕೊಂತ ಇರಬಹುದಾಗಿರುತ್ತೆ. ಅದನ್ನ ಕೂಡ ನಾವು ತಿಳಿಸಿದೀವಿ ಅಂತ ಹೇಳ್ತಾ, ಸೊ ಅಭ್ಯರ್ಥಿಗಳಿಗೆ ಏನು ಬಲವಂತ ಇದರಲ್ಲಿ ಇರೋದಿಲ್ಲ. ತುಂಬಾ ಯಾರಿಗೂ ಗೈಡೇ ಮಾಡೋಕ್ಕಾಗ್ತಿಲ್ಲಪ್ಪ, ನಮ್ಗೆ ಯಾರು ಹೇಳ್ಕೊಡೋರೇ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ, ಗೌರ್ಮೆಂಟ್ ಸೀಟ್ ನನಗೆ ತುಂಬಾ ಅಗತ್ಯ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಿಮ್ಮ ಹೆಸರಿನ ಪಕ್ಕ ಕಿರೀಟ ಸಿಂಬಲ್ ಎಲ್ಲ ಬರುತ್ತೆ, ಆ ಮುಖಾಂತರ ಹೆಚ್ಚುವರಿ ಮಾಹಿತಿ ಪಡ್ಕೋಬಹುದು. ಮತ್ತೆ ಬ್ರಾಡ್ಕಾಸ್ಟ್ ಚಾನಲ್ ಆಗಿರ್ಬೋದು, ಅಫಿಷಿಯಲ್ ನೋಟಿಫಿಕೇಶನ್, ಇತರ ಮಾಹಿತಿಗಳನ್ನ ಕೂಡ ನಿಮಗೆ ಇತರೆ ಸೌಲಭ್ಯಗಳು ಸಿಗ್ತಾ ಇರುತ್ತೆ. ಜಸ್ಟ್ ಅಗತ್ಯ ಇರುವಂತಹ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಈ ಒಂದು ಸೌಲಭ್ಯನ ನಾವು ನೀಡಿರ್ತಾ ಇರುವಂತದ್ದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ನೆಕ್ಸ್ಟ್ ಪ್ರಮುಖವಾಗಿ ತಿಳಿಸುವಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಅಥವಾ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರೇ ಬರ್ದಿರೋದಕ್ಕೆ ಕಾರಣ ಏನು? ಎಲ್ಲ ಅಪ್ಲಿಕೇಶನ್ ಅಭ್ಯರ್ಥಿಗಳೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ರಿ, ವೆರಿಫಿಕೇಶನ್ ಮಾಡಿಸಿರೋ ಬಹುತೇಕರು. ಸೊ ವೆರಿಫಿಕೇಶನ್ ಆಗಿರೋ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇರೋದಾಗಿರುತ್ತೆ. ಇನ್ನ ಕೆಲ ಅಭ್ಯರ್ಥಿಗಳು ಆಲ್ಮೋಸ್ಟ್ ವೆರಿಫಿಕೇಶನ್ ಆಗಿಲ್ಲ ಕೆಲವರು, ಸೊ ಅವ್ರ ಬಗ್ಗೆ ಎಲ್ಲ ಇದು. ಸೊ ವೆರಿಫಿಕೇಶನ್ ಆಗದೇ ಇರುವಂತ ಅಭ್ಯರ್ಥಿಗಳಿಗೆ ಇಲಾಖೆಯವರು ಅಪ್ಡೇಟ್ ಕೊಡ್ತಾರೆ, ಕಾದ್ ನೋಡೋಣ. ಸೊ ನಂತರದಲ್ಲಿ ಈಗ ವೆರಿಫಿಕೇಶನ್ ಆಗಿತ್ತು, ಎಲಿಜಿಬಲ್ ಲಿಸ್ಟ್ ಕೂಡ ಹೆಸರಿದೆ, ಆದ್ರೂ ಸೆಲೆಕ್ಷನ್ ಲಿಸ್ಟ್ ಹೆಸರು ಬಂದಿಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳು ಹೇಳ್ತಿರಲ್ಲ. ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥ ಏನಿರುತ್ತಲ್ಲ, ಕಾಮನ್ ಆಗಿ ಕೆಲವೊಂದು ರೂಲ್ಸ್ಗಳಲ್ಲಿ ನೀವಿದ್ರೆ ಸೀಟ್ಗೆ ಸಂಬಂಧಪಟ್ಟಂತೆ ಕ್ರೈಟೀರಿಯಾಸ್ ಅಲ್ಲಿ ಕಾಮನ್ ಆಗಿ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ. ಮೆಜಾರಿಟಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವೆರಿಫಿಕೇಶನ್ ಆದಂಥ 90% ಅಭ್ಯರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಹೆಸರು ಬಂದೇ ಬರುತ್ತೆ. ತುಂಬಾ ರೇರ್, ನಾನ್ ಕರ್ನಾಟಕ ಆಗಿರ್ಬೋದು, ಪರ್ಸೆಂಟೇಜ್ ತಪ್ಪಾಕರು, ಹಾಗೆ 2-3 ಅಪ್ಲಿಕೇಶನ್ ಇಂಥ ಸಂದರ್ಭದಲ್ಲಿ ರಿಜೆಕ್ಟ್ ಆಗಿರುತ್ತೆ ಅಥವಾ ಬೇರೆ ಏನೋ ರೀಸನ್ಸ್ ಇರುತ್ತೆ, ಅದನ್ನ ಕೂಡ ಹೇಳಿದೀವಿ. ಸೊ ಈ ಕಾರಣಕ್ಕೆ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಹೆಸರು ಬಂದ ತಕ್ಷಣ ಸೀಟ್ ಸಿಗುತ್ತಾ? ಅದು ಇರೋದಿಲ್ಲ. ಯಾಕಂದ್ರೆ ಸೆಲೆಕ್ಷನ್ ಲಿಸ್ಟೇ ಮೇನ್ ಇರುತ್ತೆ. ಮತ್ತೆ ಸೆಲೆಕ್ಷನ್ ಲಿಸ್ಟ್ ಅಲ್ಲೂ ಕೂಡ ಹೆಸರು ಬರ್ಬೋದಿರುತ್ತೆ, ಸ್ಟಾರು ಬರ್ಬೋದಾಗಿರುತ್ತೆ, ಕಾಲೇಜು ಬರ್ಬೋದಾಗಿರುತ್ತೆ. ಕಾಲೇಜ್ ಬಂದು ಅಡ್ಮಿಷನ್ ಆದ್ರೆ ಮಾತ್ರ ನಿಮಗೆ ಸೀಟ್ಸ್ಗೆ ಸಂಬಂಧಪಟ್ಟಂತೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಕೆಲ ಅಭ್ಯರ್ಥಿಗಳಿಗೆ ಇದು ಗೊತ್ತಿರೋದಿಲ್ಲ. ಪ್ರಮುಖವಾಗಿ ಇನ್ನೊಂದೇನಂದ್ರೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರ್ದಿರೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಿಮ್ಮ ಒಂದು ಕಟ್ ಆಫ್ ಅಂತಕ್ಕಂಥದ್ದು ಹೇಳಬಹುದಿರುತ್ತೆ. ಸೊ ಕಟ್ ಆಫ್ ನ ರೀಸನ್ ಇಂದಾನೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿಲ್ಲ. ಕಾಲೇಜ್ ಆಮೇಲೆ ಪ್ರಶ್ನೆ, ಮಧ್ಯದಲ್ಲಿ ಸ್ಟಾರ್ ಕೂಡ ಬಂದಿರುತ್ತೆ. ಸೊ ಈ ಕಾರಣಕ್ಕೆ ಬೇರೆ ಬೇರೆ ಪ್ರಕ್ರಿಯೆಗಳು ಬರುತ್ತೆ, ಸಾಕಷ್ಟು ಪ್ರಕ್ರಿಯೆಗಳಿದೆ. ಆ ಕಾರಣಕ್ಕೆ ವಿಡಿಯೋದಲ್ಲಿ ನಾವು ಆದಷ್ಟು ಎಲ್ಲ ಹೇಳಕ್ಕೆ ಪ್ರಯತ್ನ ಪಡ್ತಿದೀವಿ. ಸೊ ಎಲ್ಲಾನು ಹೇಳಕ್ ಆಗ್ತಿದೆಯಲ್ವಾ ನಮಗೂ ಗೊತ್ತಾಗ್ತಿಲ್ಲ, ಬಟ್ ಆದಷ್ಟು ನಿಮ್ಗೆ ಹೆಚ್ಚುವರಿ ಗೈಡೆನ್ಸ್ ಬೇಕು ಅಂದ್ರೆ ನೀವು ಬೇರೆ ಬೇರೆ ಮೂಲ ಏನು ತಿಳಿಸಿದ್ವಲ್ಲ, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನೆರವಾಗುತ್ತೆ. ಸೊ ಇದಕ್ಕೆ ಅಭ್ಯರ್ಥಿಗಳಿಗೆ ಆಗಿದ್ರೆ ಕಾರಣ ಕಟ್ ಆಫ್ ಅಂತ ಗೊತ್ತಾಯ್ತು. ಬೇಕಾದ್ರೆ ಫಸ್ಟ್ ರೌಂಡ್ ಕಟ್ ಆಫ್ ಅಲ್ಲಿ ನಿಂತಿತ್ತು ಅಂದ್ರೆ ಕಟ್ ಆಫ್ಗಳು ಇಳಿಕೆ ಆಗುತ್ತೆ, ಏರಿಕೆ ಆಗುತ್ತೆ, ಒಂದು ಪ್ರಶ್ನೆಗಳಿದೆ. ಕಟ್ ಆಫ್ ಅಂತಕ್ಕಂಥದ್ದು ಇಳಿಕೆನೇ ಆಗುತ್ತೆ ಅಭ್ಯರ್ಥಿಗಳು, ಬಟ್ ಈ ವರ್ಷದಲ್ಲಿ ಅಪ್ಲಿಕೇಶನ್ಗಳು ಕಡಿಮೆನೇ ಬಂದಿದೆ, ಇಲ್ಲ ಅಂತಿಲ್ಲ. ಸೊ ಅಂದ್ರೆ ಅಭ್ಯರ್ಥಿಗಳಿಗೆ ಕಳೆದ 2 ವರ್ಷಗಳಿಗೆ ಇತರೆ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಅಪ್ಲಿಕೇಶನ್ ಸಂಖ್ಯೆ ಕಡಿಮೆ ಇದೆ, ಬಟ್ ಆದ್ರೂ ಕೂಡ ಕಾಂಪಿಟೇಷನ್ ಜಾಸ್ತಿ ಇದೆ. ಅಪ್ಲಿಕೇಶನ್ ಕಡಿಮೆ ಇದೆ, ಕಾಂಪಿಟೇಷನ್ ಜಾಸ್ತಿ ಇದೆ ಅಂದ್ರೆ ಏನರ್ಥ ಅಂತ ಕೇಳೋದಾರೆ, ಅಪ್ಲಿಕೇಶನ್ ಕಡಿಮೆ ಬಂದಿದ್ರು ಕೂಡ ಇವು NEP ಬ್ಯಾಚ್ ಆಗಿರ್ಬೋದು, SCB ಬ್ಯಾಚ್ ಆಗಿರ್ಬೋದು, ಒಂದು ಪರ್ಸೆಂಟೇಜ್ಗಳು ಜಾಸ್ತಿ ಇದೆ ಕೆಲವೊಂದು ಅಭ್ಯರ್ಥಿಗಳಿಗೆ. ಮತ್ತೆ ಕೆಲವೊಂದು ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಹೆವಿ ಕಾಂಪಿಟೇಷನ್ ಇದೆ ಅಂತ ಹೇಳ್ಬೋದಿರುತ್ತೆ, ನಾವು ಕೂಡ ಕೇಳ್ತೀವಿ. ಸೊ ಇದನ್ನೇನಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ ನಮಗೆ ಸಾಕಷ್ಟು ಅಭ್ಯರ್ಥಿಗಳು ಮೊನ್ನೆಯಿಂದನೂ ಕೂಡ ಕಾಲ್ ಮುಖಾಂತರ ಕೂಡ ಹೇಳ್ತೀರಾ, ಸಾಕಷ್ಟು ಕೆಲವೊಂದು ಮಾಹಿತಿ ಬರ್ತಿರೋದೇನಂದ್ರೆ ಅವರ ಪರ್ಸೆಂಟೇಜ್ 80 ಇದೆ, 82 ಇದೆ, 84% ಇದೆ, ಆದ್ರೂ ಸ್ಟಾರ್ ಮಾರ್ಕ್ ಬಂದಿದೆ. ಕಳೆದ 2 ರೌಂಡ್ ಅಲ್ಲಿ ಸ್ಟಾರ್ ಮಾರ್ಕ್ ಬಂದಿದೆ. ನನಗೂ ಕೂಡ ಶಾಕ್ ಆಯ್ತದು. 82, 84 ಇದ್ರು ಕೂಡ ಸ್ಟಾರ್ ಮಾರ್ಕಿಂಗ್ ಅವ್ರ ಕಾಲೇಜ್ ಅಷ್ಟೇ 2-3 ಕಾಲೇಜ್ ಏನು ಕೊಟ್ಟಿಲ್ಲ, ಅವರು 14-15 ಕಾಲೇಜೇ ಕೊಟ್ಟಿದ್ದಾರಂತೆ. ಈ ಕಾರಣಕ್ಕೆ ಈ ತರ ಆಗ್ತಿದ್ದಾವೆ. ಬಟ್ ಇನ್ನೊಂದು ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಅಲ್ಲಿ 80-79% ಇರುವಂಥ ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿರ್ತೀರಾ. ಸೊ ಸೀಟ್ ಸಿಕ್ಕಿದೆ, ಅಡ್ಮಿಷನ್ ಕೂಡ ಆಗ್ಬಿಟ್ಟಿದೆ ಈಗಾಗಲೇ. ಸೊ ಈ ಥರ ಯಾವ ಥರ ಅಂದರೆ ಇದು ಕೆಲವೊಮ್ಮೆ ನಿಮ್ಮೊಂದು ಲಕ್ ಕೂಡ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಮತ್ತು ನಿಮ್ಮೊಂದು ಕಾಂಪಿಟೇಷನು, ಪರ್ಸೆಂಟೇಜು, ಡಿಸ್ಟ್ರಿಕ್ಕು, ಕಾಲೇಜು ಪ್ರತಿಯೊಂದು ಹಂತದಲ್ಲೂ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಆ ಕಾರಣಕ್ಕೆ ಹೇಳ್ತಿರೋ ಸಾಕಷ್ಟು ಪ್ರಕ್ರಿಯೆಗಳಿರುತ್ತೆ. ಇದು ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಂತರದಲ್ಲಿ ಅಭ್ಯರ್ಥಿಗಳಿಗೆ
ಇವಾಗ ಕಟ್ ಆಫ್ ಅಂತಕ್ಕಂಥದ್ದು ಫಸ್ಟ್ ರೌಂಡಲ್ಲಿ ಬಿಟ್ಟರು. ಫಸ್ಟ್ ಆ ಬೇಸ್ ಮೇಲೆ ನೋಡೋಂಥದ್ದು ಅಭ್ಯರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ GM ವಿದ್ಯಾರ್ಥಿಗಳಿಗೆ 82, 3B ವಿದ್ಯಾರ್ಥಿಗಳಿಗೆ 80, ಈ ಥರ ಅಭ್ಯರ್ಥಿಗಳಿಗೆ 79, 78, 77, 76 ಈ ರೇಂಜಿಗೆ ಪರ್ಸೆಂಟೇಜ್‌ಗಳು ನಿಂತಿತ್ತು. ಸೈನ್ಸ್ ವಿದ್ಯಾರ್ಥಿಗಳು ಕಟ್ ಆಫೇ ಬಿಟ್ಟಿಲ್ಲ. ಓಕೆ. ಒಂದು ಸೆಕೆಂಡ್ ರೌಂಡ್ ತಗೊಂಡ್ರೆ ಇಬ್ಬರದು ಕಟ್ ಆಫ್ ಬಿಟ್ಟಿಲ್ಲ. ಸೊ ಈಗ ಹೆಂಗೆ ತಿಳ್ಕೊಬೇಕಪ್ಪ ಆಗಿದ್ರೆ ಕಟ್ ಆಫ್ ಇಳಿಕೆ ಆಗಿದೆ. ಕಾಮನ್ ಆಗಿ ಇಳಿಕೆ ಅಂತೂ ಆಗುತ್ತೆ. ಬಟ್ ಆದರೆ ಇಳಿಕೆ ಅಂದರೆ ಆಲ್ಮೋಸ್ಟ್ ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. 2%, 1.5% ರೇಂಜಿಗೆ ಇಳಿಕೆ ಆಗ್ಬೋದು ಅಂತ ಅಂದ್ಬಿಟ್ಟು ಅಷ್ಟು ಇಳಿಕೆ ಆದಂಗೆ ಕಾಣ್ತಾನೆ ಇಲ್ಲ ಇಲ್ಲಿ. ಯಾಕಂದ್ರೆ ನಾವು ಕೂಡ ಎಷ್ಟೋ ಜನ ಅಭ್ಯರ್ಥಿಗಳು ಮೆಸೇಜ್ ಹಾಕಿದಾಗ ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಇವ್ರಿಗೆಲ್ಲರೂ ಕೂಡ ಹೇಳ್ತಾ ಇದ್ವಿ. ಏನಂದ್ರೆ ಅಭ್ಯರ್ಥಿಗಳಿಗೆ ಕಟ್ ಆಫ್ ಅಂತಕ್ಕದ್ದು ಎಷ್ಟು ಇಳಿಕೆ ಆಗ್ಬೋದು ಏನು ಅಂತಲೂ ಕೂಡ ತಿಳಿಸಿದ್ವಿ. ನಿಮ್ಮ ಹೆಸರು ಬರ್ಬೋದು ಈ ಒಂದು ಲಿಸ್ಟಲ್ಲಿ. ಯಾಕಂದ್ರೆ ಅವ್ರದ್ದು 1%, ಅರ್ಧ ಪರ್ಸೆಂಟಲ್ಲಿ ಮಿಸ್ ಆಗಿತ್ತು. ಬಟ್ ನೋಡ್ತೀವಿ ಆಲ್ಮೋಸ್ಟ್ ಅಷ್ಟಷ್ಟಲ್ಲೇ ಇದೆ. ಸ್ವಲ್ಪ ಏನು ಇಳಿಕೆ ಆಗಿದೆ ಅಷ್ಟೇ. ಬಟ್ ಹೆಂಗೆ ತಿಳ್ಕೊಳ್ಳೋದು ಕಟ್ ಆಫ್ ಅಂತ ಹೇಳಿದ್ರೆ, ಕಟ್ ಆಫ್ ರಿಲೀಸ್ ಮಾಡಿರೋದ್ರಿಂದ ನೀವು ಹೆಂಗೆ ಚೆಕ್ ಮಾಡಬೇಕು ಅಂದರೆ ನಿಮ್ಮೊಂದು ಡಿಸ್ಟ್ರಿಕ್ಟ್ ವೈಸಲ್ಲಿ ಹೋಗ್ಬಿಟ್ಟು ನೀವು ಬೇಕಿದ್ರೆ ಅಥವಾ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಎಷ್ಟು ಪರ್ಸೆಂಟ್ ಇದ್ದವರಿಗೆ ಆಯ್ಕೆ ಆಗಿದ್ದಾರೆ, ಎಷ್ಟು ಕಟ್ ಆಫ್ ಅಂದರೆ ಯಾವೊಂದು ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಸೀಟ್ ಅಲಾಟ್ ಆಗಿದೆ ಆ ಬೇಸ್ ಮೇಲೆ ನೋಡ್ಕೋಬೇಕಷ್ಟೇ. ಯಾಕಂದ್ರೆ ಆ ಥರ ಆಗಿದೆ ಇವಾಗ ಕಟ್ ಆಫ್ ಬಿಡದಿರೋದ್ರಿಂದ. ಓಕೆ, ಕಟ್ ಆಫ್ನ ರೀಸನಿಂದ ಬಂದಿಲ್ಲ. ಓಕೆ, ಥರ್ಡ್ ರೌಂಡ್, ಫೋರ್ತ್ ರೌಂಡ್, ಫಿಫ್ತ್ ರೌಂಡ್ ಈ ಎಲ್ಲದಕ್ಕೂ ಎಲಿಜಿಬಲ್ ಇರ್ತೀರಾ. ಹೆಸರು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರ್ದಿರೋದ್ರಿಂದ ನೀವು ಆಲ್ಮೋಸ್ಟ್ ಎಲಿಜಿಬಲ್ ಇರ್ತೀರಾ. ಮತ್ತು ಹೆಸರು ಬಂದರೂ ಕೂಡ ಕಾಲೇಜ್ ತಗೊಳ್ಳೋದು ಮ್ಯಾಟರ್ ಆಗಿರುತ್ತೆ ಪ್ರಮುಖವಾಗಿ. ಸೀಟ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದು ಸ್ಟಾರ್ ಬಂದ್ಬಿಡುತ್ತೆ ಅಲ್ಲ ಕೆಲವೊಮ್ಮೆ ಅಭ್ಯರ್ಥಿಗಳು. ಇವಾಗ ನೆಕ್ಸ್ಟ್ ರೌಂಡಲ್ಲಿ ನಿಮ್ಮದು ಹೆಸರು ಬರುತ್ತೆ ಹಾಗೆ ಅಂತಲ್ಲ, ಸ್ಟಾರ್ ಕೂಡ ಬರ್ಬೋದು. ಹೆಸರು ಬರುತ್ತೆ ಅನ್ಕೊಳ್ಳಿ, ಒಂದು ಪಕ್ಷ ಹೆಸರು ಬಂದು ಸ್ಟಾರ್ ಬರ್ಬೋದಾಗಿರುತ್ತೆ. ಕಾಲೇಜ್ ಅಲರ್ಟ್ ಆಗದೇ ಆ ಕಾರಣಕ್ಕೆ ಕಾಲೇಜ್ಗಳು ಆಲ್ಮೋಸ್ಟ್ ಬರ್ತಾ ಸೀಟ್ಗಳು ಉಳಿಕೆ ಆಗಿರುತ್ತೆ. ಇಲ್ಲ ಅಭ್ಯರ್ಥಿಗಳು ಸೀಟ್ಗಳು ಖಾಲಿ ಆಗ್ತಾನೆ ಬರ್ತಿರುತ್ತೆ. ಉಳಿಕೆ ಆಗಿರೋ ಸೀಟ್ಗೆ ಮಾತ್ರ ರೌಂಡ್ಸ್ ಮಾಡ್ತಿರ್ತಾರೆ. ಸೀಟ್ ಸಿಗುತ್ತೆ ಅಂತಂದ್ರೆ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಕೂಡ ಸೀಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಆಲ್ಮೋಸ್ಟ್ ಸೀಟ್ ಸಿಗೋದಿಲ್ಲ. ಸೀಟ್ ಇರ್ತಕ್ಕಂಥದ್ದು ಇಷ್ಟೇ ಇರುತ್ತೆ ಅಂತ ಇರುತ್ತೆ. ಬಟ್ ಆ ಒಂದು ಸೀಟ್ಸ್ಗೆ ಅಪ್ಲಿಕೇಶನ್ಗಳು ತುಂಬ ಬಂದಿರುತ್ತೆ. ಇಷ್ಟು ಸೀಟ್ ಇದೆ ಅಂದರೆ ಅಪ್ಲಿಕೇಶನ್ ಇಷ್ಟು ಬಂದಾಗ ಅಭ್ಯರ್ಥಿಗಳಿಗೆ ಎಕ್ಸಾಂಪಲ್ ಹೇಳ್ತಿರುವಂಥದ್ದು. ಸೊ ಹೆಂಗೆ ಸಿಗೋಕ್ಕಾಗುತ್ತೆ. ಬಟ್ ಆದರೆ ಲಕ್ಕು ಮ್ಯಾಟರ್ ಆಗುತ್ತೆ ಅಭ್ಯರ್ಥಿಗಳಿಗೆ. ಹೆಚ್ಚಿಗೆ ಪರ್ಸೆಂಟ್ ಇದ್ದು ಸೀಟ್ ಕಳ್ಕೊಂಡಿರೋರನ್ನ ನಾವು ನೋಡಿದ್ದೀವಿ, ಕಡಿಮೆ ಪರ್ಸೆಂಟ್ ಇದ್ದು ಸೀಟನ್ನು ಪಡ್ಕೊಂಡಿದ್ದವ್ರನ್ನ ಕೂಡ ನೋಡಿದ್ದೀವಿ. ಮತ್ತೆ ಕಾಲೇಜನ್ನು ಆಯ್ಕೆ ಮಾಡ್ಬೇಕಾದ್ರೆ ಆಪ್ಷನ್ ಟ್ರೀಗಳು ಮಾಡ್ಬೇಕಾದ್ರೆ ಕಾಲೇಜ್ ಬಗ್ಗೆ ವಿಚಾರಿಸಿ ಮತ್ತೆ 2 ಬಾರಿ ಹೇಳ್ತಾ ಇದ್ದೀನಿ ಒತ್ತಿಬಿಟ್ಟು. ಯಾಕಂದರೆ ಸಮಸ್ಯೆಗಳನ್ನ ಮಾಡ್ಕೋತೀರಾ. ಸೀಟ್ ಸಿಗೋದಲ್ಲ ತುಂಬ ಹಾಕಬೇಕು ಅಂತ ಅಂದ್ಬಿಟ್ಟು ಇನ್ನೊಂದು ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟಿದ್ದಾರೆ. ಕಾಲೇಜಿನ ಆಯ್ಕೆಗೆ ಯಾವುದೇ ಮಿತಿ ಇರೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ತುಂಬ ಕಾಲೇಜಿನ ಆಯ್ಕೆ ಮಾಡ್ಬೋದಿರುತ್ತೆ, ಸಮಸ್ಯೆ ಇಲ್ಲ. ಬಟ್ ಕಾಲೇಜನ್ನು ವಿಚಾರಿಸಿ ಆಯ್ಕೆ ಮಾಡಿ. ಎಲ್ಲ ಒಂದು ಕಡೆ ಸೀಟ್ ಅಲಾಟ್ ಆಗ್ಬೋದಿರುತ್ತೆ. ಸೆಲೆಕ್ಷನ್ ಲಿಸ್ಟ್ಗೆ ನಿಮ್ಮದು ಕಟ್ ಆಫ್ಗಿನ ಜಾಸ್ತಿ ಪರ್ಸೆಂಟೇಜು ಬಂದಾಗ ಸೆಲೆಕ್ಷನ್ ಲಿಸ್ಟ್ಗೆ ನಿಮ್ಮನ್ನು ಕನ್ಸಿಡರ್ ಮಾಡಿದಾಗ ನಿಮಗೆ ಕಾಲೇಜ್ ಕೊಡ್ಬೋದಾ ಬೇಡವಾ ಆ ಸಂದರ್ಭದಲ್ಲಿ ಡಿಸೈಡ್ ಆಗುತ್ತೆ. ಅಲ್ಲಿ ತನಕನೂ ಅಭ್ಯರ್ಥಿಗಳಿಗೆ ಸೆಲೆಕ್ಷನ್ ಲಿಸ್ಟ್ಗೆ ಬರೋ ತನಕನೂ ಅಂದರೆ ಎಲಿಜಿಬಲ್ ಆಗೋ ತನಕನೂ ಸೆಲೆಕ್ಷನ್ ಲಿಸ್ಟ್ಗೆ ನೀವು ಎಷ್ಟೇ ಕಾಲೇಜ್ಗಳನ್ನ ಕೊಟ್ಟರೂ ಸಂಬಂಧ ಇರೋದಿಲ್ಲ ಅದು. ಆ ಸಂದರ್ಭದಲ್ಲಿ ಎಲಿಜಿಬಲ್ ಆದ್ರಿ ಅನ್ಕೊಳ್ಳಿ. ಆ ಸಂದರ್ಭದಲ್ಲಿ ಆ ಕಾರಣಕ್ಕೆ ನೀವು ಎಲ್ಲ ರೌಂಡ್ಸ್ಗಳಲ್ಲೂ ಕೂಡ ಉತ್ತಮ ಕಾಲೇಜ್ಗಳನ್ನ ಆಯ್ಕೆ ಮಾಡ್ತೀರಿ, ಹೆಚ್ಚಿಗೆ ಕಾಲೇಜನ್ನು ಆಯ್ಕೆ ಮಾಡ್ತೀರಿ. ಕನಿಷ್ಠ ನಿಮ್ಮ ಐಡಿಯಲ್ಲಿ ಒಂದು ಕಾಲೇಜ್ ಇರಬೇಕು. 300 ಕಾಲೇಜ್ ಆಯ್ಕೆ ಮಾಡಿದ್ರು ಸಮಸ್ಯೆ ಇರೋದಿಲ್ಲ. ಕೆಲವರಿಗಿದು ನೀವು 300 ಕಾಲೇಜ್ ಹೇಳ್ತೀರಾ ಆ ಥರ ಅನಿಸ್ಬೋದು. ಬಟ್ ಸೀಟ್ ಬೇಕು ಅಂದರೆ ಗೌರ್ಮೆಂಟ್ ಸೀಟು ಹೋಗ್ತಾ ರೌಂಡ್ಸ್ಗಳು ತುಂಬ ಟಫ್ ಆಗ್ತಿರುತ್ತೆ, ಸೀಟ್ಗಳು ಕಡಿಮೆ ಆಗ್ತಿರುತ್ತೆ. ನೀವು ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಬಹುತೇಕ ಅಭ್ಯರ್ಥಿಗಳಿಗೆ ಇವಾಗ ಸ್ಟಾರ್ ಮಾರ್ಕ್ ಬಂದಿರುವಂಥ ವಿಡಿಯೋದಲ್ಲಿ ಬೇಕಾದ್ರೆ ನಾನು ಇದನ್ನು ಕ್ಲಾರಿಟಿನ ಕೊಡ್ತೀನಿ. ಬಟ್ ಆದರೂ ಹೇಳ್ತಿರುವಂಥದ್ದು ಅಲ್ಲೇ ಸೀಟ್ ಬೇಕು ಅಂದರೆ ನನ್ನ ಡಿಸ್ಟಿಕ್ಗೆ ಬೇಕು ಅಂದರೆ ಅಲ್ಲಿ ತುಂಬ ಕಾಂಪಿಟೇಷನ್ ಇದೆ. ನಾವು ಕೂಡ ಗಮನಿಸಿರೋ ಪ್ರಕಾರದಲ್ಲಿ. ಆ ಕಾರಣಕ್ಕೆ ನೀವು ಸೌತ್ ಏನಾದರೂ ಆಯ್ಕೆ ಮಾಡ್ಕೊಂಡ್ರೆ ಹಾಸ್ಟೆಲ್ PGನ ಮಾಡ್ತೀರಾ ಅಂತ ಒಂದು ಚಾನ್ಸ್ ಇರುತ್ತೆ. ಸೀಟ್ ಅಂತೂ ಸಿಗುತ್ತೆ, ಆಯ್ಕೆ ಮಾಡ್ಕೋಬೋದೇ ಇರುತ್ತೆ. ಬಟ್ ಕಡಿಮೆ ಪರ್ಸೆಂಟ್ ಇರುವಂಥ ಅಭ್ಯರ್ಥಿಗಳಿಗೆ ಅರ್ಥ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ರೀಸನಿಂದ ಅಷ್ಟೇ ನಿಮ್ಮದು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರ್ತಾ ಇಲ್ಲ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ಎಷ್ಟನೇ ರೌಂಡ್ ತನಕ ಹೋಗ್ಬೋದಾಗಿರುತ್ತೆ ಅದು ರೌಂಡ್ಸಿಂದ ರೌಂಡ್ಸ್ಗಳಿಗೆ. ಆ ಕಾರಣಕ್ಕೆ ಅರ್ಥ ಮಾಡ್ಕೊಳ್ಳಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಯೂಟ್ಯೂಬ್ನಲ್ಲೂ ಸಿಗ್ತಿರುತ್ತೆ ನಿಮಗೆ. ಹೆಚ್ಚುವರಿ ಗೈಡ್ ಮಾಡೋರು ಯಾರು ಇಲ್ಲ, ಏನೂ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅನ್ನೋ ಅಭ್ಯರ್ಥಿಗಳು ನಿಮ್ಮ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿನ ಪಡ್ಕೋಬೋದಾಗಿರುತ್ತೆ ಕಾಲ್ ಮುಖಾಂತರ. ಆಲ್ ದ ಬೆಸ್ಟ್.